ಹೌದಾ? ಹಾ, ಹೇಗನ್ಸ್ತಿದೆ? ತುಂಬಾ ಭಯ ಆಗ್ತಿದೆ. ನೋಡ್ಕೊಂಡು ಹುಷಾರಾಗಿ. ಏನ್ ಮಾಡ್ತಿದ್ಯಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಯಾರಾದ್ರೂ ನೋಡ್ಬಿಟ್ರೆ? ಅಯ್ಯೋ, ಯಾರು ನೋಡೋದಿಲ್ಲ. ಇಲ್ಲಿ ಯಾವಾಗ್ಲೂ ಕಪಲ್ಸ್ ಬರ್ತಾ ಇರ್ತಾರೆ. ಅಣ್ಣ ನೋಡು ಅಣ್ಣ, ಸೂಪರ್ ಆಗಿದ್ದಾಳಣ್ಣ. ಸೂಪರ್ ಆಗವಳೆ. ಬಾ. ಹೊಲಕ್ಕೆ ಯಾರಾದ್ರೂ ಕರ್ಕೊಂಡ್ ಬರ್ತಾರಾ? ಅಯ್ಯೋ ಹುಚ್ಚಿ, ಹೊಲದಲ್ಲಿರೋ ಮಜಾನೇ ಬೇರೆ. ಮತ್ತೆ ಹೊಲ ಕಾಯೋರು ಏನಾದ್ರು ಬಂದ್ರೆ? ಅಯ್ಯೋ, ಯಾರು ಬರೋದಿಲ್ಲ, ಹೇಳಿದ್ನಲ್ಲ ನಿನಗೆ. ನಿನಗ್ ಬಹಳ ಗೊತ್ತಿದೆ. ಎಷ್ಟ್ ಸಲ ಬಂದಿದ್ಯಾ ಇಲ್ಲಿಗೆ? ಇಲ್ಲ, ನಾನು ಇಲ್ಲಿಗೆ ಬಂದಿಲ್ಲ, ಆದ್ರೆ ನನ್ನ ಫ್ರೆಂಡ್ಸ್ ಇಲ್ಲಿಗೆಲ್ಲ ಬಂದಿರ್ತಾರೆ. ಚುಚ್ಚುತ್ತಾ ಇದೆ ನನ್ಗೆ. ಏನ್ ಚುಚ್ತಾ ಇದೆ? ನಾನ್ ನಿನ್ಗೇನು ಮಾಡ್ಲಿಲ್ವಲ್ಲ. ಈ ಜಾಗ ಓಕೆನಾ? ಇಲ್ಲಿ ಕೂತ್ಕೊಳ್ಳೋಣ. ನಾನು ಹೇಳ್ದೆ ತಾನೆ ಚುಚ್ತಾ ಇದೆ ಅಂತ. ಆದ್ರೆ ನಾನಿನ್ನೂ ಮುಟ್ಟೆ ಇಲ್ವಲ್ಲ. ಇದಕ್ಕೇನ್ ಕಮ್ಮಿ ಇಲ್ಲ. ಸರಿ, ಹೋಗ್ಲಿ ಬಿಡು, ಈಗ ಮುಟ್ತೀನಿ. ನಾನು ನಿನ್ ಕಣ್ಣನ್ ನೋಡ್ಬೇಕು, ನಿನ್ ಗಾಗಲ್ಸ್ ನಲ್ಲ. ನಾನ್ ನಿನ್ನ ನೋಡ್ಬೇಕು. ನಿನ್ ಸ್ವಲ್ಪನೂ ಅರ್ಥ ಆಗಲ್ಲ. ನಾನ್ ನಿನ್ನೊಳಗೆ ಇಳಿಬೇಕು. ಹೌದಾ? ಬಾರ. ಸಿಕ್ಕಾಕೊಂಡ್ರು. ಕಬಡ್ಡಿ ಆಟ ಮುಂದುವರಿಸಿ. ಬೇರೆಯವ್ರ ಗದ್ದೆಯಲ್ಲಿ ಒಳ್ಳೆ ಮಜಾ ತಗೊಳ್ತಿದ್ದೀರಾ. ನಮಗೂ ಚಾನ್ಸ್ ಕೊಡಪ್ಪ, ನಾವು ಇದ್ದೀವಿ. ನಮಗೂ ಅವಕಾಶ ಕೊಡು. ಮುಂದೆ ಬನ್ನಿ ಮುಂದೆ. ಅಯ್ಯೋ ಪ್ಲೀಸ್, ಅಯ್ಯೋ ಅಣ್ಣ, ಅಯ್ಯೋ ಅಣ್ಣ, ಒಂದ್ ನಿಮಿಷ. ಅಯ್ಯೋ, ವಿಡಿಯೋ ಮಾಡ್ಬಿಡಿ ಅಣ್ಣ. ಅಯ್ಯೋ ಕೇಳಿ. ಹಿಂದಕ್ಕೆ ನಿಂತ್ಕೊಳ್ಳಲಿ. ನಮಗೂ ಮಜಾ ತಗೊಳಕ್ ಬಿಡ. ಹುಡುಗಿನ ಹಿಡ್ಕೊಳ್ಳಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅವಳನ್ನ ದಯವಿಟ್ಟು ಬಿಟ್ಟು. ಒಳ್ಳೆ ಮಜಾ ತಗೊಳ್ಳಿ ಬಿಡ. ಬಿಟ್ಟು ಮಜಾ ಮಾಡ್ತೀಯ.
ಓಡ್ತೀಯೇನೆ ಓಡ್ತೀಯಾ ಏ, ತಿರ್ಗಾ. ಮೊದ್ಲು ನಾನು. ಲೇ, ನಾನು ಜಾಗ ಬಿಡು, ಮೊದ್ಲು ನಾನು. ಏ, ಆ ಕಡೆ ಹೋಗು. ಮೊದ್ಲು ನಾನು. ಅಣ್ಣ, ಮೊದ್ಲು ನಾನಣ್ಣ. ಅಣ್ಣ ಇವ್ರನ್ನ ಹೇಗ್ ಮಾಡೋದೀಗ? ಇವ್ಳು ಹಿಂಗೆ ಬಿಟ್ಬಿಟ್ರೆ ನಾವು ಸಿಗಾಕೊಂಡ್ಬಿಡ್ತೀವಿ. ಸಾಯಿಸ್ಬಿಡೋಣ ಅಷ್ಟೇ. ನನ್ನ ಸಾಯಿಸ್ಬೇಡಿ. ಹಾ ಸಾಯಿಸ್ಬಿಡ. ಜೀವ ತೆಗ್ದು ಬಿಡ. ಹಾಕ ಜೋರಾಗ ಹಾಕ ಅಷ್ಟೇ. ಅಣ್ಣ ಇವಳು ಸತ್ತೋಗ್ಬಿಟ್ಲ. ನಡಿಯ ಇನ್ನೇನು ಬಾ ಬಾ ಹೋಗೋಣ. ಹಾ, ಬನ್ನಿ ಹೋಗೋಣ. ಬಾ. ಅದು ನಿನ್ನೆ ಒಂದು ಫೈಲ್ ಇತ್ತಲ್ಲ, ಅದ್ರ ಬಗ್ಗೆ ಏನಾಯ್ತು? ಸರ್ ಅದನ್ನ ಕಮಿಷನರ್ ಆಫೀಸ್ಗೆ ಕೊಟ್ಬಿಟ್ಟು ಬಂದಿದ್ದೀನಿ ಸರ್. ಯಾವಾಗ ಬರುತ್ತದು? ಸರ್ ಅದೆಲ್ಲ ನಂಗೆ ಸರ್ ಗೊತ್ತಿಲ್ಲ ಸರ್. ನಮಸ್ತೆ ಸರಿ ಹೇಳಿ. ಸರ್, ನನ್ನ ಹೆಸರು ಉರ್ಮಿಳಾ. ಬೆಳಿಗ್ಗೆಯಿಂದ ನನ್ನ ಮಗಳು ಮನೆಗೆ ಬಂದಿಲ್ಲ ಸರ್. ನೀವು ಆರಾಮಾಗಿ ಕೂತ್ಕೊಳ್ಳಿ, ಕೂತ್ಕೊಂಡು ಮಾತಾಡಿ. ನೀವು ಆರಾಮಾಗಿ ಕೂತ್ಕೊಳ್ಳಿ, ಏನಾಯ್ತು ಹೇಳಿ. ಸರ್, ಬೆಳಿಗ್ಗೆ ನನ್ನ ಮಗಳು ಆಫೀಸ್ಗೆ ಹೋದ್ಲು, ಮತ್ತೆ ಇಲ್ವರೆಗೂ ಅವಳು ಮನೆಗೆ ಬಂದಿಲ್ಲ. ನಾನು ಅವಳಿಗೆ ಎಷ್ಟು ಸಲ ಕಾಲ್ ಮಾಡಿದ್ರು ಅವಳು ಕಾಲೇ ಪಿಕ್ ಮಾಡ್ತಾ ಇಲ್ಲ. ಅವರು ತನ್ನ ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ ಸುತ್ತಾಡಕ್ ಹೋಗಿರ್ಬೋದು ಅಲ್ವಾ? ಸರ್, ಅವಳು ಯಾವ ಫ್ರೆಂಡ್ಸ್ ಜೊತೆನೂ ಹೋಗಿಲ್ಲ. ನಾನು ಅವಳು ಎಲ್ಲಾ ಫ್ರೆಂಡ್ಸ್ಗೆ, ಕೊಲೀಗ್ಸ್ಗೆ ಅವ್ರಿಗೆಲ್ಲ ಕಾಲ್ ಮಾಡಿದೀನಿ. ಅವಳು ಯಾರ ಜೊತೆನೂ ಇಲ್ಲ. ಮತ್ತೆ ಅವ್ರು ಹೇಳಿದ್ರು ಅವಳು ಇವತ್ತು ಆಫೀಸ್ಗೆ ಹೋಗಿಲ್ಲ ಅಂತ. ಸರ್, ನಂಗೆ ತುಂಬಾ ಭಯ ಆಗ್ತಿದೆ. ಅವರು ಯಾವ ಆಫೀಸ್ಗೆ ಹೋಗ್ತಾರೆ? ಆ ಆಫೀಸ್ ಎಲ್ಲಿರೋದು? ಸರ್, ಇಲ್ಲೇ ಜ್ಯೋತಿ ನಗರಲ್ಲಿ IT ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಳೆ. IT ಆಫೀಸ್. ಹೌದು ಸರ್. ಸರಿ, ನಾವು ಅದೇನು ಅಂದ್ರೆ 24 ಗಂಟೆ ಆಗೋವರೆಗೂ ನಾವು ಮಿಸ್ಸಿಂಗ್ ಕಂಪ್ಲೇಂಟ್ನ ತಗೊಳ್ಳೋ ಹಾಗಿಲ್ಲ. ನೀವೊಂದು ಕೆಲಸ ಮಾಡಿ, ಅವ್ರ ಫೋಟೋ ಮತ್ತೆ ಫೋನ್ ನಂಬರ್ ಕೊಡಿ. ಹಾ. ನೀವೇನು ಚಿಂತೆ ಮಾಡಬೇಡಿ, ನಾವು ಹುಡ್ಕೋಕ್ ಪ್ರಯತ್ನ ಸರಿ, ಪಡ್ತೀವಿ. ಸರ್ ಪ್ಲೀಸ್ ಧರ್ಮವೀರ್, ಇವ್ರ ಹತ್ರ ಫುಲ್ ಮಾಡಿ. ಡೀಟೇಲ್ಸ್ ತಗೊಳ್ಳಿ. ಆಯ್ತು ಸರ್. ಮ್ಯಾಮ್ ನೀವು ನಿಮ್ಮ ನಂಬರ್ ಹೇಳಿ. ಸರ್, ಅದು 79. ಸರ್ ನನ್ನ ಹೆಸರು ರಾಮ್ ಪ್ರಕಾಶ್ ಅಂತ. ಹಾ ಹೇಳಿ. ನಿನ್ನೆಯಿಂದ ನನ್ನ ಮಗ ಆಫೀಸ್ಗೆ ಹೋಗಿದ್ದಾನೆ, ಆದ್ರೆ ಮನೆಗೆ ಬಂದಿಲ್ಲ, ಮತ್ತೆ ಫೋನ್ ರಿಸೀವ್ ಮಾಡ್ತಿಲ್ಲ ಸರ್. ಅವ್ರೆಲ್ಲಾದ್ರೂ ಹೊರಗಡೆ ಹೋಗಿರ್ಬೋದಲ್ಲ ಸುತ್ತಾಡೋಕೆ? ಸರ್ ಅವನೆಲ್ಲಾದ್ರೂ ಹೋದ್ರೆ ನಂಗೆ ಹೇಳ್ಬಿಟ್ಟು ಹೋಗ್ತಾನೆ ಸರ್. ಸರ್ ಅವ್ನು ಒಂದ್ ವೇಳೆ ಹೋದ್ರೂ ಕೂಡ ಫೋನ್ ಪಿಕ್ ಮಾಡ್ತಾನೆ ಸರ್, ಆದ್ರೆ ಈ ಸಲ ಫೋನ್ ಪಿಕ್ ಆಗ್ತಿಲ್ಲ ಸರ್. ಮತ್ತೆ ನಾನು ಅವ್ರ ಆಫೀಸ್ಗೂ ಫೋನ್ ಮಾಡಿದ್ದೆ ಸರ್, ಆದ್ರೆ ಅವ್ನು ಆಫೀಸ್ಗೆ ಬಂದಿಲ್ಲ ಅಂದ್ರು ಸರ್. ನಿಮಗ ಯಾವ ಆಫೀಸಲ್ಲಿ ಕೆಲಸ ಮಾಡ್ತಿರೋದು? ಸರ್ ಅದೇ ಜ್ಯೋತಿ ನಗರಲ್ಲಿರೋ IT ಕಂಪ್ನಿಯಲ್ಲಿ ಸರ್. ಜ್ಯೋತಿ ನಗರ್ಲಿರೋ IT ಹೌದು ಕಂಪನಿ. ಸರ್. ಧರ್ಮವೀರ್, ಇಲ್ಲಿ ಬನ್ನಿ. ಹೇಳಿ ಸರ್. ನಿನ್ನ ಯಾರೋ ಹೆಂಗ್ಸು ತಮ್ಮ ಮಗಳು ಕಾಣಿಸ್ತಿಲ್ಲ ಅಂತ ಬಂದಿದ್ರಲ್ಲ, ಆ ಹುಡುಗಿ ಯಾವ ಆಫೀಸಲ್ಲಿ ಕೆಲಸ ಮಾಡ್ತಿದ್ದು? ಸರ್ ಜ್ಯೋತಿ ನಗರ್ IT ಕಂಪ್ನಿಲಿ ಸರ್. ನೋಡಿ, ನಿನ್ನೆ ಒಬ್ರು ಮೇಡಮ್ ಬಂದಿದ್ರು. ಹಾ, ಅವ್ರ ಸರ್. ಮಗಳು ಕೂಡ ನಿಮ್ಮ ಮಗ ಕೆಲಸ ಮಾಡ್ತಿದ್ದ ಆಫೀಸ್ನಲ್ಲೇ ಕೆಲಸ ಮಾಡ್ತಿದ್ದು. ಹಾ ಸರ್. ಸೊ ಒಂದ್ ವೇಳೆ ಅವರು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಿರ್ಲಿಲ್ಲ ಅಲ್ವಾ? ಮನೆಯಿಂದ ಓಡೋಗಿರ್ಬೋದಾ? ಇಲ್ಲ ಸರ್, ನನ್ನ ಮಗ ಆಗಲ್ಲ. ಅವ್ನು ಓಡೋಗಿದ್ರೆ ನನ್ನ ಫೋನ್ ಪಿಕ್ ಮಾಡ್ತಿದ್ದ ಸರ್. ಸರ್ ನಂಗೆ ತುಂಬಾ ಭಯ ಆಗ್ತಿದೆ ಸರ್. ಪ್ಲೀಸ್ ಸರ್ ನಂಗೆ ಹೆಲ್ಪ್ ಮಾಡಿ ಸರ್, ಪ್ಲೀಸ್. ನೋಡಿ, ನೀವು ಚಿಂತೆ ಮಾಡಬೇಡಿ. ನೀವು ಅವ್ರ ಫೋಟೋ ಮತ್ತೆ ನಂಬರ್ ನಮಗೆ ಕೊಡಿ. ಆಯ್ತು ನಾವು ಸರ್. ಹುಡುಕೋಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತೀವಿ. ಆಯ್ತು ಸರ್. ಇವ್ರ ಹತ್ರ ಉಪಕಾರ ಆಯ್ತು ಡೀಟೇಲ್ಸ್ ಸರ್ ತಗೊಳ್ಳಿ. ನಿಮ್ಮಿಂದ. ಸರ್ ನೀವು ನಿಮ್ಮ ನಂಬರ್ ಕೊಡಿ. ತಗೊಳ್ಳಿ. 8108-961. ಮತ್ತೆ ಫೋಟೋ ಸರ್ ಅದು ಇಲ್ಲಿದೆ. ಅಯ್ಯೋ ದೇವ್ರೆ, ಅಯ್ಯೋ ಅಣ್ಣ. ಹಲೋ. ಓ ಅಣ್ಣ, ಅಣ್ಣ. ಹಲೋ, ಪೊಲೀಸ್ ಸ್ಟೇಷನ್.
ಇಲ್ಲಿದೆ ನೋಡಿ ಸರ್. ಧರ್ಮವೀರ್, ಸರ್. ಇವ್ರ ಪಾಕೆಟ್ ಅಲ್ಲಿ ಐಡೆಂಟಿಟಿ ಚೆಕ್ ಮಾಡಿ. ಸರ್, ಈ ಮೊಬೈಲ್ ಸಿಕ್ತು. ಇದನ್ನ ಫಾರೆನ್ಸಿಕ್ಗೆ ಕಳಿಸಿ ಚೆಕ್ ಮಾಡೋದಕ್ಕೆ Okay, sir. ಹೇಳಿ. ಯಾದವ್, ನೀವು ಈ ಜಾಗದಲ್ಲಿ ಏನಾದ್ರು ಸಿಗುತ್ತಾ ಅಂತ ನೋಡಿ, ಸರಿಗೆ ಹುಡುಕಿ. ಧರಮ್, Sir. ಇದನ್ನ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ಗೆ ಕಳಿಸಿ. ಓಕೆ ಸರ್. ಸರ್ ಸರ್ ಹೀಗೂ ಆಗಿರ್ಬೋದಲ್ಲ, ಇಲ್ಲಿ ಸ್ವಲ್ಪ ಜನ ಕೂತ್ಕೊಂಡು ಕುಡಿತಿರ್ಬೋದು, ಮತ್ತೆ ಅವ್ರಗಳಲ್ಲೇ ಪರಸ್ಪರ ಜಗಳ ಆಗಿರ್ಬೋದು, ಮತ್ತೆ ಅವರೇ ಇವ್ರನ್ನ ಸಾಯಿಸಿರ್ಬೋದು. ಧರಮ್, ಸರ್. ಪೋಸ್ಟ್ ಮಾರ್ಟಮ್ ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ ಬರೋವರೆಗೂ ನಾವೇನು ಹೇಳಕ್ಕಾಗೋದಿಲ್ಲ. ಓಕೆ ನೀವು ಒಂದು ಸರ್. ಕೆಲಸ ಮಾಡಿ, ಈ ಬಾಡಿ ಪಂಚನಾಮ ತಯಾರಿ ಮಾಡಿ, ಆಮೇಲೆ ಇದನ್ನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ನೀನೇನ ಹೌದು ಕಾಲ್ ಸರ್, ನಾನೇ ಮಾಡಿದ್ದು? ಕಾಲ್ ಮಾಡಿದ್ದೆ. ನಿನ್ ಹೆಸರು ಏನು? ನನ್ನ ಹೆಸರು ಅಕ್ಷಯ್. ಇಲ್ಲಿ ಬಾಡಿ ಇದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಸರ್, ನಾನು ಪ್ರತಿದಿನ ಬೆಳಿಗ್ಗೆ ಗದ್ದೆನ ಚೆಕ್ ಮಾಡಕ್ ಬರ್ತೀನಿ. ಅದೇ ತರನೇ ನಾನು ಈ ಕಡೆ ಬಂದೆ, ಅವಾಗ ಬಾಡಿ ನೋಡ್ದೆ. ಹ್ಮ್. ಅವ್ರು ನಿಮಗೆ ಗೊತ್ತಾ? ಇಲ್ಲ ಸರ್, ನನಗೆ ಯಾರು ಗೊತ್ತಿಲ್ಲ. ಗೊತ್ತಿಲ್ವಾ? ಇಲ್ಲ ಸರ್, ಇಲ್ಲಿ ಹತ್ತಿರದಲ್ಲಿ ನದಿ ಇರೋದ್ರಿಂದ ತುಂಬಾ ಜನ ಬರ್ತಾ ಹೋಗ್ತಾ ಇರ್ತಾರೆ. ಇವ್ರನ್ನ ಯಾವತ್ತೂ ನೋಡಿಲ್ಲ? ಇಲ್ಲ ಸರ್, ಯಾವತ್ತೂ ನೋಡಿಲ್ಲ. ಸರ್ ಸರ್, ಇಲ್ಲಿ ಬನ್ನಿ, ಇಲ್ಲೊಂದು ಬಾಡಿ ಸಿಕ್ಕಿದೆ. ಸರ್, ಇವಳೇ ಮಿಸ್ಸಿಂಗ್ ಹುಡುಗಿ ಅನಿತಾ ಅನ್ಸುತ್ತೆ ಸರ್. ಹಾ, ಇರ್ಬೋದು. ಇವ್ರ ಮುಖ ಎಷ್ಟು ಜಜ್ಜೋಗಿದೆ ಅಂದ್ರೆ ಇವ್ರನ್ನ ಗುರ್ತಿಡಿಯೋಕ್ಕಾಗ್ತಾ ಇಲ್ಲ. ತುಂಬಾ ಕ್ರೂರವಾಗಿ ಸಾಯಿಸಿದಾರೆ ಸರ್. ಒಂದ್ ಕೆಲಸ ಮಾಡಿ, ಒಬ್ರು ಫಿಮೇಲ್ ಕಾನ್ಸ್ಟೇಬಲ್ನ ಕರೆಸಿ ಇವ್ರ ಪಂಚನಾಮನ ತಯಾರು ಮಾಡಿ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಮತ್ ಬಾಡಿನ ಗುರ್ತು ಹಿಡಿಯೋಕೆ ಇವ್ರಿಬ್ರು ಫ್ಯಾಮಿಲಿಯವ್ರನ್ನ ಕರೆಸಿ, ಹುಡುಗ ಹುಡುಗಿಯವ್ರ ಫ್ಯಾಮಿಲಿನ. ಇವ್ರನ್ನ ಗುರ್ತು ಹಿಡಿದ್ರು ಹಿಡಿಬಹುದು. ಸರಿ ಸರ್. ಸರ್, ಹ್ಮ್. ನಾನು ಆಗ್ಲೇ ಹೇಳ್ದಾಗೆ ಅಲ್ಲಿ ಕುಡ್ದ್ಬಿಟ್ಟು ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಅದರಲ್ಲಿ ಒಬ್ನು ತಲೆ ಕೆಟ್ಟು ಈ ವಿನಯ್ನ ಮರ್ಡರ್ ಮಾಡಿರೋ ಚಾನ್ಸಸ್ ಇದೆ. ಆದ್ರೆ ಹುಡುಗಿ ಡೆಡ್ ಬಾಡಿ ಸಿಕ್ಕ ತಕ್ಷಣ ಈ ಕೇಸ್ಗೆ ಹೊಸ ತಿರುವು ಸಿಕ್ಬಿಡ್ತಲ್ಲ. ಎಕ್ಸಾಕ್ಟ್ಲಿ ಧರಮ್. ಯಾಕಂದ್ರೆ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಹೇಗ್ ಕೊಲ್ಲೋದಕ್ ಸಾಧ್ಯ? ಹಾ ಸರ್. ಅಂದ ಹಾಗೆ ನಮ್ಗೆ ಹುಡುಗನ್ ಬಾಡಿ ಹೊಲದಲ್ಲಿ ಸಿಕ್ತು, ಮತ್ತೆ ಆ ಹುಡುಗಿ ಬಾಡಿ ತುಂಬಾ ದೂರದಲ್ಲಿ ಸಿಕ್ತು. ಹೌದು ಸರ್. ಬಹುಶಃ ಈ ಕೇಸಲ್ಲಿ ಬೇರೆ ಯಾರೋ ಇನ್ವಾಲ್ವ್ ಆಗಿದ್ದಾರೆ. ಅಂದ ಹಾಗೆ ಫಾರೆನ್ಸಿಕ್ ರಿಪೋರ್ಟ್ ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಎಲ್ಲಾನು ಗೊತ್ತಾಗುತ್ತೆ. ಆದಷ್ಟು ಬೇಗ ಆ 2 ರಿಪೋರ್ಟ್ಗಳು ನನ್ನ ಟೇಬಲ್ ಮೇಲೆ ಇರ್ಬೇಕು. ಆಯ್ತು ಸರ್. ಹಾ, ಆ ಕೇಸ್ನ ಫೋಟೋಗ್ರಾಫ್ಸ್ ಮತ್ತೆ ಆ ಫೈಲ್ನ ಸೆಂಡ್ ಮಾಡ್ತೀನಿ. ಹಾ 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 ಆಯ್ತು. ಓ, ಜೈನ್ ಸರ್. ಹಾ ಧರಮ್. ಸರ್, ಆ ಡಬಲ್ ಮಾಡಿರೋದು ಫಾರೆನ್ಸಿಕ್ ರಿಪೋರ್ಟ್ ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಸರ್. ರಿಪೋರ್ಟ್ ಅಲ್ಲಿ ಏನಿದೆ? ಸರ್, ಆ ಹುಡುಗನ್ ಮರ್ಡರ್ ಯಾವುದೋ ಬಟ್ಟೆಯಿಂದ ಗಂಟ್ಲು ಇಸ್ಕಿದ್ದರಿಂದ ಆಗಿದೆ ಸರ್. ಅದೇ ಆ ಹುಡುಗಿ ಮರ್ಡರ್ ತಲೆಗೆ ಕಲ್ಲಿಂದ ಹೊಡೆದು ಸಾಯಿಸಿದ್ದಾರೆ ಸರ್. ಸರ್, ಆ ಹುಡುಗಿ ಮರ್ಡರ್ ಆಗೋ ಮುಂಚೆ ಅವಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಸರ್. ನೋಡಿ ಸರ್, ಒಂದು ಆಶ್ಚರ್ಯದ ವಿಷಯ ಏನಂದ್ರೆ ಸರ್, ಘಟನೆ ಸ್ಥಳದಲ್ಲಿ ಏನು ಖಾಲಿ ಬಾಟಲ್ಗಳು ಸಿಕ್ಕಿವೆ, ಅದ್ರ ಮೇಲೆ ಈ ಹುಡುಗಿ ಫಿಂಗರ್ ಪ್ರಿಂಟ್ಸ್ ಆಗ್ಲಿ ಆ ಹುಡುಗನ ಫಿಂಗರ್ ಪ್ರಿಂಟ್ಸ್ ಆಗ್ಲಿ ಇಲ್ಲ. ಧರಮ್, ಹಾ ಸರ್. ಆ ಡ್ರಿಂಕ್ಸ್ ಬಾಟಲ್ ಮೇಲೆ ಇರುವಂತ ಫಿಂಗರ್ ಪ್ರಿಂಟ್ಸ್ ಗಳು ಅವ್ರದೇ ಆಗಿರುತ್ತೆ. ಯಾರು ರೇಪ್ ಮತ್ತೆ ಮರ್ಡರ್ ಮಾಡಿದಾರೋ ಅವ್ರದ್ದು. ಹೌದು ಸರ್.
ಈ ಕೇಸ್ ಬೇರೆ ರೀತಿ ಹೋಗ್ತಿದೆ ಧರಮ್. ಎಲ್ಲೂ ನಮ್ಗೆ ಉತ್ತರನೇ ಸಿಗ್ತಿಲ್ಲ. ನಾವು ಆದಷ್ಟು ಬೇಗ ಏನಾದರೂ ಮಾಡಬೇಕು. ಆಯ್ತು ಸರ್. ಸರಿ ಅಮ್ಮ, ನಾನೀಗ ಆಫೀಸ್ಗೆ ಹೋಗ್ತೀನಿ. ಅಯ್ಯೋ, ತಿಂಡಿ ಹತ್ರ ತಿನ್ಬಿಟ್ಟು ಹೋಗಮ್ಮ. ಬೇಡ, ನನಗೆ ತುಂಬಾನೇ ಲೇಟ್ ಆಗ್ತಾ ಇದೆ. ನಾನು ಇವಾಗಲೇ ಹೋಗ್ತೀನಿ. ಸರಿ ಅಮ್ಮ, ಬಾಯ್ ಬಾಯ್. ಸರಿ, ಬಾಯ್. ಬಾಯ್ ಅಮ್ಮ. ಅನಿತಾ, ಅನಿತಾ, ನೋಡಿ, ಸರಿಯಾಗಿ ಗಮನ ಇಟ್ಟು ಮಾಡಿ. ಹಾಂ ಸರ್. ನಮ್ಗೇನಾದ್ರೂ ಸುಳಿವು ಸಿಕ್ಬಹುದು. ಓಕೆ ಸರ್. ಮತ್ತು ಕಮಿಷನರ್ ಸಾರ್ಗೆ ಆದಷ್ಟು ಬೇಗ ಇದನ್ನ ಕಳಿಸ್ಕೊಡಿ. ಆಯ್ತು ಸರ್. ಸರ್ ನಮಸ್ತೆ. ನಮಸ್ಕಾರ ಅಮ್ಮ. ಸರ್, ನನ್ನ ಮಗಳನ್ನ ಯಾರು ಸಾಯಿಸಿದ್ರು ಗೊತ್ತಾಯ್ತು. ಮ್ಯಾಮ್, ಕೇಸ್ ತುಂಬಾ ಕಷ್ಟವಾಗಿದೆ. ನಾವು ತುಂಬಾನೇ ಪ್ರಯತ್ನ ಪಡ್ತಾ ಇದೀವಿ, ಆದ್ರೆ ನಮ್ಗೆ ಯಾವ ಸುಳಿವೂ ಸಿಗ್ತಾನೆ ಇಲ್ಲ. ಸರ್ ಪ್ಲೀಸ್ ಸರ್, ನೀವು ಅವ್ರನ್ನ ಹುಡುಕ್ಬಿಡಿ. ನೀವು ನಂಬಿ ನನ್ನ, ನಾವು ಆದಷ್ಟು ಬೇಗ ಅವ್ರನ್ನ ಹಿಡಿತೀವಿ. ಅವ್ರನ್ನ ಹಿಡಿದು ನಮ್ಮ ಕಸ್ಟಡಿಗೆ ತಗೊಳ್ತೀವಿ. ನನ್ನ ಮಾತು ನಂಬಿ. ಥ್ಯಾಂಕ್ ಯು ಸರ್. ಧರಮ್, ನದಿ ಮತ್ತೆ ಹೊಲದ ಸುತ್ತಮುತ್ತ ಒಂದು ಕಣ್ಣಿಟ್ಟಿರಿ. ಓಕೆ ಸರ್. ಅದಕ್ಕೆ ಸಂಬಂಧಪಟ್ಟಿರೋ ಬಗ್ಗೆ ಕೂಡ ಯಾರ ಮೇಲೆ ಸಂದೇಹ ಬಂದ್ರೋ ಅವ್ರ ನೇತಾಕೊಂಬನ್ನಿ. ಐ ವಾಂಟ್ ದ ರಿಸಲ್ಟ್. ಎಸ್ ಸರ್. ಇಲ್ಲೇನು ಸಿಗ್ಲಿಲ್ಲ ಸರ್. ಹಲೋ ಸರ್, ನಾವು ನದಿ ಅಕ್ಕಪಕ್ಕ ಎಲ್ಲ ಹುಡುಕಿದ್ವಿ ಸರ್, ಆದ್ರೆ ನಮ್ಗೆ ಯಾವ ಕ್ಲೂನು ಸಿಗ್ಲಿಲ್ಲ. ಆಯ್ತು ಸರ್. ಓಕೆ ಸರ್. ಧರಮ್, ಈ ಡಬಲ್ ಮರ್ಡರ್ ಕೇಸ್ ನಾವ್ ಎಲ್ಲಿ ಶುರು ಮಾಡಿದ್ವೋ ಇನ್ನೂ ಅಲ್ಲೇ ಇದೆ. ಹಾ ಸರ್, ಇಲ್ಲಿವರೆಗೂ ಕೊಲೆಗಾರರ ವಿರುದ್ಧ ಸಾಕ್ಷಿ ಸಿಕ್ಕಿಲ್ಲ ಸರ್. ಆದ್ರೆ ಈ ತರ ಕೈ ಕಟ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ ಆಗೋದಿಲ್ವಲ್ಲ. ಏನೋ ಹೇಳ್ತಾರಲ್ಲ, ಬಾವಿ ಆಳ ಗೊತ್ತಾಗ್ಬೇಕು ಅಂದ್ರೆ ಅದ್ರೊಳಗೆ ಇಳಿಲೇಬೇಕು. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಯಾದವ್, ನೀನ್ ರೆಡಿ ಆಗಿರೋ. ಎಸ್ ಸರ್. ಅಲ್ಲಿ ನೋಡು, ಅದೆಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನಿನಗೆ ತುಂಬಾ ಇಷ್ಟ ಆಗುತ್ತೆ. ಬಾ, ನನ್ನ ಜೊತೆ ಬಾ. ನೋಡ ನೋಡ, ಹೊಸ ಮಾಲ್. ಬನ್ನಿ ಅಣ್ಣ, ಹತ್ರ ಹೋಗಿ ನೋಡೋಣ. ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಬಾ 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 ಬಾ. ಬಾ, ಇವತ್ತು ಹೊಲದಲ್ಲಿ ಮಜಾ ಮಾಡೋಣ. ಮತ್ತೆ ಈ ಹೊಲ ಎಲ್ಲ ಹೇಗೆ ಅನಿಸ್ತಾ ಇದೆ? ನಡಿ, ಎಲ್ಲ ಹೋಗೋಣ. ಚೆನ್ನಾಗಿರುತ್ತೆ. ಬಾ, ಕೂತ್ಕೋ. ನೋಡೋ, ವಿಡಿಯೋ ಮಾಡೋ.
ನಡಿ ಬಾ ಹೋಗೋಣ ಬನ್ನಿ ಬನ್ನಿ. ಏನಮ್ಮ ಲೈಲಾ ಮಜ್ನು, ಸರ್ ಏನ್ ಬೇಕು ನಿಮ್ಗೆ? ನಮ್ಗೆ ಈ ಚಿಟ್ಟೆ ಬೇಕು. ನಾನ್ ಚಿಟ್ಟೆ ಅಲ್ಲ ಕಡ್ಜ. ಹೆದರ್ಬೇಡಿ. ಪೊಲೀಸ್ ಓಡ ಓಡ ಓಡಿ, ಓಡಿ ಇಲ್ಲಿಂದ. ಅಯ್ಯೋ. ನಿಲ್ಲು. ಸರ್ ಬಿಟ್ಬಿಡಿ ಸರ್. ಅಯ್ಯೋ, ಸರ್ ಬೇಡ ಸರ್. ನಿಮ್ ಆಟ ಎಲ್ಲ ಮುಗೀತು. ನೀವೆಲ್ಲ ಎಷ್ಟು ತೊಂದರೆ ಕೊಡ್ತಾ ಇದ್ರಿ. ಹಾಯ್ ನಡೆ, ಎದಳು ಎದಳು ನಡೆ. ಯಾಕ್ ಸಾಯ್ತೀರಿ? ಬೇಡ ಸರ್, ಯಾಕೆ ಸಾಯಿಸ್ತೆ? ಯಾಕ್ ಸಾಯ್ಸಿದ್ರಿ? ಮಾತಾಡ. ಬೇಗ ನಿಜ ಏನು ಅಂತ ಹೇಳಿ. ಹೇಳ್ತೀನಿ ಸರ್. ಹೇಳ್ತೀವಿ ಸರ್. ನಾನ್ ಮಕ್ಕಳ, ನೀವೆಲ್ಲರೂ ನಿಮ್ ಕುಡ್ತದ ಮತ್ನಲ್ಲಿ ಆ ಇಬ್ರು ಅಮಾಯಕರನ್ನ ಕೊಂದಿದ್ದೀರಾ. ಮತ್ತೆ ಆ ಹುಡುಗಿನ ಎಲ್ಲರೂ ಸೇರಿ ಬಲಾತ್ಕಾರ ಮಾಡಿದೀರಾ. ನನ್ನ ಮಕ್ಕಳ, ನೀವು ಜೈಲಲ್ಲಿ ಕಂಬಿ ಅಣಿಸ್ತೀರ ಎಲ್ಲ. ಹೇಳ್ಕೊಂಬನ್ನಿ ಅವ್ರನ್ನ. ನಡಿಯ